ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 24 ಮತ್ತು 25 ಕಂತಿನ ಹಣ ಅಂದ್ರೆ ಪೆಂಡಿಂಗ್ ಹಣ ಈಗ ಆಲ್ರೆಡಿ ಜಮಾ ಆಗ್ತಾ ಇದ್ದು, ಬಹಳಷ್ಟು ಜನ ನೀವು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ. ಕೆಲವೊಂದು ಜಿಲ್ಲೆಗಳಿಗೆ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಹಾಗೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತಿದ್ದಾರೆ. ಅವರು ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂತಂದ್ರೆ ನಾನು ತೋರಿಸುವಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ ಅನ್ನ ತೋರಿಸ್ತೇನೆ ನಾನು. ಈ ಒಂದು ಲಿಸ್ಟ್ ದಲ್ಲಿ ನಿಮ್ಮ ಹೆಸರು ಏನಾದ್ರೂ ಇದ್ರೆ ನಿಮಗೆ ಖಂಡಿತವಾಗಿಯೂ ಹಣ ಬರುವುದಿಲ್ಲ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾರಿಗೆಲ್ಲ ಇನ್ನೂ ತನಕ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ತೋರಿಸ್ತಿರುವಂತಹ ಈ ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ನೀವು ಕೂಡ ಈ ಲಿಸ್ಟ್ ಅಲ್ಲಿ ಏನಾದ್ರೂ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಫ್ರೆಂಡ್ಸ್. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆ ಲಿಸ್ಟ್ ಅನ್ನ ನೋಡೋಣ. ನೋಡೋಕ್ಕಿಂತ ಮುಂಚೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳನ್ನ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಆಗ್ತಾ ಇರ್ತೇವೆ. ಈ ತರ ಅಪ್ಡೇಟ್ ಅನ್ನು ಪಡ್ಕೊಳ್ಳೋಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲಿ ಒಂದು ಬೆಲ್ ಬಟನ್ ಕೂಡ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಆಲ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕಳೆದ ತಿಂಗಳಿಂದಾನೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದ್ದು, ಅದು ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿಲ್ಲ. ಹಾಗೆ ಬಹಳಷ್ಟು ಗೃಹಲಕ್ಷ್ಮಿ ಅರ್ಜಿ ಹಾಕಿದವರಿಗೆ ಹಣನೇ ಜಮಾ ಆಗ್ತಾ ಇಲ್ಲ. ಸೊ ನಾವು ನೋಡಿರೋ ಪ್ರಕಾರ, ನಮ್ಮ ಕಮೆಂಟ್ಸ್ ಗಳು ಬಂದಿರೋ ಪ್ರಕಾರ ಅಥವಾ ಜನಗಳ ಅಭಿಪ್ರಾಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವೊಬ್ಬರಿಗೆ ಮಾತ್ರ ಜಮಾ ಆಗಿದ್ದು, ಇನ್ನು ಕೆಲವೊಬ್ಬರಿಗೆ ಜಮಾ ಆಗಿಲ್ಲ. ಅದು ಹಂತ ಹಂತವಾಗಿ ಜಮಾ ಆಗ್ತಾ ಇದೆ, ನಿಮಗೂ ಕೂಡ ಜಮಾ ಆಗುತ್ತೆ. ಸೊ ಒಂದ್ ವೇಳೆ ನಿಮಗೆ ಹಣ ಜಮಾ ಆಗಿಲ್ಲ ಇನ್ನು ತನಕ ಅಂದ್ರೆ, ನಾನು ಈಗ ಒಂದು ಲಿಸ್ಟ್ ಅನ್ನು ತೋರಿಸುತ್ತೇನೆ. ನೀವು ಕೂಡ ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ನಿಮ್ಮ ಮೊಬೈಲ್ ಮೂಲಕ. ಸೊ ಆ ಲಿಸ್ಟ್ ನಲ್ಲಿ ನಿಮ್ದು ಹೆಸರು ಏನಾದ್ರು ಇದೆನಾ, ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದೆನಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಬಹಳಷ್ಟು ರೂಲ್ಸ್ ಗಳು ಬರ್ತಿದಾವೆ. ಹಾಗಾಗಿ ತಾವು ಈ ಲಿಸ್ಟ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಕ್ಲಾರಿಫಿಕೇಶನ್ ತಗೊಳ್ಳಿ. ಆ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡುವಂತ ಡೈರೆಕ್ಟ್ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ತಾವು ಆ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಬಂದಾದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಸಿಗುತ್ತೆ, ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ. ಅಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದು ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದರಲ್ಲಿ ಜನವರಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓ ತಿಂಗಳು ಜನವರಿ ಇರೋದ್ರಿಂದ ಇಯರ್ 26 ಇರಲಿ. ನಂತರ ಇಲ್ಲಿ ಏನು ಅಲ್ಲಿ ನಂಬರ್ ತೋರಿಸ್ತಾ ಇದೆ ಅದನ್ನ ನೀವು ಇಲ್ಲಿ ಹಾಕೊಳ್ಳಿ. ಅದಕ್ಕೆ ಕ್ಯಾಪ್ಚಾ ಅಂತಾರೆ. ಇಲ್ಲಿ ಏನ್ ಕಾಣುತ್ತೆ ಅದನ್ನ ಇಲ್ಲಿ ಹಾಕೋಬೇಕು. ಹಾಕೊಂಡಾದ್ಮೇಲೆ ಗೋ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಕೆಳಗಡೆ ಒಂದು ಲಿಸ್ಟ್ ಅನ್ನ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಲಿಸ್ಟ್ ಆಫ್ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಫಾರ್ ಜನವರಿ ಅಂತ. ಸೊ ಇದುವೇ ಫ್ರೆಂಡ್ಸ್, ಈ ಒಂದು ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಮಾಡ್ತಿದ್ದಾರೆ. ಸಸ್ಪೆಂಡ್ ಮಾಡಿರುವಂತಹ ದಿನಾಂಕ ಕೂಡ ಇಲ್ಲಿ ನೋಡ್ತಾ ಇರಬಹುದು, 22/1/2026, 26/1/2026. ಯಾವ ರೀಸನ್ಗೋಸ್ಕರ ನಾವು ಕ್ಯಾನ್ಸಲ್ ಅನ್ನ ಮಾಡಿದೀವಿ ಅನ್ನೋದು ಕೂಡ ಮಾಹಿತಿನ ಇಲ್ಲಿ ತೋರಿಸ್ತಿರ್ತಾರೆ. ಸೊ ಹೀಗಾಗಿ ತಮ್ಮ ರೇಷನ್ ಕಾರ್ಡ್ ಕೂಡ ಏನಾದರೂ ಕ್ಯಾನ್ಸಲ್ ಆಗಿದೆನಾ, ಯಾಕಂತಂದ್ರೆ ಗೃಹಲಕ್ಷ್ಮಿ ನೀವು ಪಡ್ಕೋಬೇಕಂದ್ರೆ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ತಮ್ಮ ರೇಷನ್ ಕಾರ್ಡು ಬೈ ಚಾನ್ಸ್ ಏನಾದರೂ ಕ್ಯಾನ್ಸಲ್ ಆಗಿದೆನಾ ಇಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಹಣ ಯಾವ ತಿಂಗಳಿಂದ ಬರ್ತಾ ಇಲ್ಲ ಆ ತಿಂಗಳದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸೆಪ್ಟೆಂಬರ್ ತನಕ ಬಂದಿದೆ, ಸೆಪ್ಟೆಂಬರ್ ಮುಂದೆ ಬಂದಿಲ್ಲ ಅಂತಂದ್ರೆ ನೀವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಂದೊಂದು ಮಂತ್ದು ಹಾಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಒಂದು ವೇಳೆ ಅಲ್ಲಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಖಂಡಿತವಾಗಿ ವೇಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ, ನಿಮಗೂ ಕೂಡ ಇವತ್ತು ನಾಳೆ ಜಮಾ ಆಗಬಹುದು. ಅಲ್ಲಿ ತನಕ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಬಹಳಷ್ಟು ಜನಗಳಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಆಗಿರೋದು. ಹಾಗಾಗಿ ತಮ್ಮ ರೇಷನ್ ಕಾರ್ಡ್ ಅನ್ನ ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಆಗಿರೋ ಬಗ್ಗೆ ಲಿಸ್ಟ್ ಅನ್ನು ಚೆಕ್ ಮಾಡ್ಕೋದು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ನೋಡೋದು ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.